ಕಾಂಗ್ರೆಸ್ನಲ್ಲೀಗ ಪವರ್ ಗೇಮ್ ಪಾಲಿಟಿಕ್ಸ್, ಏಟಿಗೆ ಏಟು, ತಂತ್ರಕ್ಕೆ ಪ್ರತಿತಂತ್ರ, ಅಧಿಕಾರಕ್ಕಾಗಿ ಯುದ್ಧ ಜೋರಾಗ್ತಾ ಇದೆ. ತಮಿಳುನಾಡು ಆದ ಮೇಲೆ ಶೃಂಗೇರಿಯಲ್ಲೂ ಟೆಂಪಲ್ ರನ್ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಈ ಸಂದರ್ಭದಲ್ಲಿ ನನಗೆ ಯಾವ ಶಾಸಕರ ಬೆಂಬಲನೂ ಬೇಡ, ನನ್ನ ಪರ ಯಾರೂ ಘೋಷಣೆ ಕೂಗೋದು ಬೇಡ, ಹೈಕಮಾಂಡ್ ಹೇಳದಂತೆ ನಾನು ಕೆಲಸ ಮಾಡ್ತೀನಿ ಅಂತ ಮಹಾಭಾರತದ ಶ್ಲೋಕ ಹೇಳಿ ರಣಕಹಳೆ ಮೊಳಗಿಸಿದ್ದಾರೆ. ಹೆಚ್ಚಾಯ್ತು ಬಹಿರಂಗ ಸಮರ, ಒಳಗೊಳಗೆ ರಣತಂತ್ರ. ಒಂದೆಡೆ ಮಹಾಯಾಗ, ಇನ್ನೊಂದೆಡೆ ಕುರ್ಚಿ ಕದನ. ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಗೇಮ್ ಪಾಲಿಟಿಕ್ಸ್ ರಂಗೇರ್ತಾ ಇದೆ. ಸಿದ್ದರಾಮಯ್ಯ ಬಣ ನೇರ ಬಹಿರಂಗ ಸಮರ ಸಾರಿದೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿ ಮಾತ್ರ ಸೈಲೆಂಟ್ ರಣತಂತ್ರ ಹೂಡುತ್ತಿದ್ದಾರೆ. ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಒಳಗೊಳಗೆ ರಣತಂತ್ರ, ಹೊರಗೆ ಮಾತಿನ ವಾಗ್ಯುದ್ಧ ಮುಂದುವರೆದಿದೆ. ಶೃಂಗೇರಿಯಲ್ಲಿ ಮೊಳಗಿದ ಡಿಕೆಶಿ ಮುಂದಿನ ಸಿಎಂ ಘೋಷಣೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕಚ್ಚಾಟದ ಮಧ್ಯೆ ಡಿಕೆಶಿ ಮುಂದಿನ ಸಿಎಂ ಘೋಷಣೆ ಮೊಳಗಿದೆ. ಶೃಂಗೇರಿ ಮಠದ ಹಿರಿಯ ಶ್ರೀಗಳು ಸನ್ಯಾಸತ್ವ ಸ್ವೀಕರಿಸಿ 50 ವರ್ಷ ತುಂಬಿದೆ. ಈ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಡಿಕೆಶಿ ಶೃಂಗೇರಿಗೆ ಬಂದಿಳಿತಾ ಇದ್ದಂತೆ ಮುಂದಿನ ಸಿಎಂ ಡಿಕೆಶಿಗೆ ಜಯವಾಗಲಿ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಸಿದ್ದರಾಮಯ್ಯ ಬಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿಚ್ಚಿ. ಯಾವ ಶಾಸಕರ ಬೆಂಬಲದ ಅವಶ್ಯಕತೆ ಇಲ್ಲ ಎಂದ ಡಿಸಿಎಂ. ಹೈಕಮಾಂಡ್ ಬಲ ಇದೆ ಎಂದು ಡಿಕೆಶಿ ಪವರ್ ಗೇಮ್. ಕಾಂಗ್ರೆಸ್ನಲ್ಲಿ ಶೀತಲ ಸಮರ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ಬಣಕ್ಕೆ ಡಿಕೆಶಿ ಹೈಕಮಾಂಡ್ ಅಸ್ತ್ರ ಮೊಳಗಿಸಿದ್ದಾರೆ. ನನಗೆ ಯಾವ ಶಾಸಕರ ಬೆಂಬಲದ ಅವಶ್ಯಕತೆ ಇಲ್ಲ, ಹೈಕಮಾಂಡ್ ಹೇಳಿದಂತೆ ಕೆಲಸ ಮಾಡ್ತೀನಿ, ಫಲಾಫಲ ದೇವರಿಗೆ ಬಿಡೋಣ ಅಂತ ಮಹಾಭಾರತದ ಶ್ಲೋಕ ಪಠಿಸಿ ಕಹಳೆ ಮೊಳಗಿಸಿದ್ದಾರೆ. ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರು ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗುದು ಬೇಡ, ಶಾಸಕರು ಕೂಗುದು ಬೇಡ. ಕರ್ಮಣ್ಯೇ ವಾಧಿಕಾರಸ್ತು ಮಾಪನೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತನ ಕೊಡ್ತಾನೆ. ಪಾಂಡವರು ಮಾಡಿದ್ದ ಪೂಜೆಯನ್ನೇ ಮಾಡಿದ ಡಿಕೆಶಿ. ತಮಿಳುನಾಡು ಬಳಿಕ ಶೃಂಗೇರಿಯಲ್ಲೂ ವಿಶೇಷ ಪೂಜೆ. ಮೊನ್ನೆ ತಮಿಳುನಾಡಲ್ಲಿ ಯಾಗ ಮಾಡಿಸಿದ್ದ ಡಿಸಿಎಂ ಡಿಕೆಶಿ ಇವತ್ತು ಶೃಂಗೇರಿಯಲ್ಲಿ ಟೆಂಪಲ್ ರನ್ ನಡೆಸಿದ್ರು. ಮಠದ ಆವರಣದ ನವಗ್ರಹ ಆಕಾರದ ದೇವಾಲಯದ ಗೋಡೆ ಮೇಲೆ ಇರೋ ಕಾರ್ತವೀರ್ಯಾರ್ಜುನ ತುಂಬಾ ಪವರ್ಫುಲ್. ಮಹಾಭಾರತದ ಕಾಲದಲ್ಲಿ ಪಾಂಡವರು ಕಳೆದುಕೊಂಡ ಸಾಮ್ರಾಜ್ಯ ಪುನರ್ ಸ್ಥಾಪಿಸಲು ಈ ದೇವರಿಗೆ ಪೂಜೆ ಸಲ್ಲಿಸಿದ್ರು ಅನ್ನೋದು ಇತಿಹಾಸ. ಶೃಂಗೇರಿಯಲ್ಲಿದ್ದ ಡಿಕೆಶಿ ಇದೇ ಮೊದಲ ಬಾರಿಗೆ ಅಧಿಕಾರ ಹಾಗೂ ಶತ್ರು ಸಂಹಾರಕ್ಕಾಗಿ ಕಾರ್ತವೀರ್ಯಾರ್ಜುನನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂದ ಶೃಂಗೇರಿ ಜಗದ್ಗುರು. ಶೃಂಗೇರಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶೃಂಗೇರಿ ಮಠದ ಕಿರಿಯ ಸ್ವಾಮೀಜಿ ವಿಧುಶೇಖರ ಶ್ರೀಗಳು ಮುಖ್ಯಮಂತ್ರಿ ಡಿಕೆಶಿ ಅಂತ ಸಂಬೋಧಿಸಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಶ್ರೀಗಳ ಭಾಷಣದ ಕೊನೆಯಲ್ಲಿ ಡಿಕೆಶಿ ಒಂದು ಮಾತು ಹೇಳಿದ್ರು. ರಾಜಕಾರಣಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿಲ್ಲ ಅಂದ್ರು. ಇದನ್ನೇ ಪುನರುಚ್ಚಾರ ಮಾಡುವ ವೇಳೆ ಶ್ರೀಗಳು ಮುಖ್ಯಮಂತ್ರಿ ಅಂತ ಹೇಳಿ ತಕ್ಷಣವೇ ಉಪಮುಖ್ಯಮಂತ್ರಿ ಅಂತ ಹೇಳಿ ಸರಿಪಡಿಸಿಕೊಂಡ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆಶಿ ಎಲ್ಲಿ ಶ್ರಮ ಇದೆ ಅಲ್ಲಿ ಫಲ ಇದೆ ಅಂದಿದ್ದಾರೆ. ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ, ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ, ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು. ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಹಾಗೆ ನಮ್ಮ ಡ್ಯೂಟಿ, ನಾವು ಎಲ್ಲರ ಆಶೀರ್ವಾದಕ್ಕೆ ಸರ್ವ ಸುಖಿನಗೆ ನಮ್ಮ ಸರ್ಕಾರಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಡಿನ್ನರ್ ಮೀಟಿಂಗ್ ಮಧ್ಯೆ ಪೂಜೆ ಪಾಲಿಟಿಕ್ಸ್ ಫೈಟ್. ದೇವಸ್ಥಾನಗಳಿಗೆ ಬೀಗ ಹಾಕ್ಬಿಡಿ ಎಂದು ಕೆರಳಿದ ಡಿಕೆಶಿ.
ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆಯೇ ಮೊನ್ನೆ ತಮಿಳುನಾಡಿನ 2 ಪ್ರಮುಖ ದೇವಸ್ಥಾನದಲ್ಲಿ ಡಿಕೆಶಿ ವಿಶೇಷ ಹೋಮ ನಡೆಸಿದ್ರು. ಇದಕ್ಕೆ ಸಚಿವ ರಾಜಣ್ಣ, ದೇವರೇ ಎಲ್ಲ ಕೊಡುವಂತಿದ್ರೆ ಎಲ್ಲರೂ ಹೋಗ್ತಾ ಇದ್ರು, ನಾನು ಇದನ್ನೆಲ್ಲ ನಂಬಲ್ಲ ಅಂತ ವ್ಯಂಗ್ಯವಾಡಿದ್ರು. ಇದಕ್ಕೆ ಇಂದು ಟಾಂಗ್ ಕೊಟ್ಟ ಡಿಕೆಶಿ, ಟೆಂಪಲ್ ರನ್ ಅನ್ನೋದಾದ್ರೆ ದೇವಸ್ಥಾನಗಳಿಗೆ ಬೀಗ ಹಾಕ್ಬಿಡಿ ಅಂತ ತಿರುಗೇಟು ಕೊಟ್ರು. ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ, ಎವ್ರಿ ಡೇ ನನಗೆ ಒಳ್ಳೇದಾಗಲಿ, ನನಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗಲಿ ಅಂತೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಎಲ್ಲ ವಾಮಾಚಾರದ ಬಗ್ಗೆ, ದೇವ್ರ ಪೂಜೆ ಮಾಡೋದ್ರ ಬಗ್ಗೆ, ಹಂಗಿದ್ರೆ ದೇವ್ರ ಪೂಜೆ ಮಾಡಿ ಎಲ್ಲ ಗಳಿಸಂಗಿದ್ರೆ ಎಲ್ಲರೂ ಹೋಗಿ ಕಳ್ದುಡ್ನವರೆಲ್ಲ ಹೋಗಿ ಅಲ್ಲೇ ಕೂತ್ಕೊಡೋದು. ನನ್ನ ಒಳ್ಳೆದಕ್ಕೋಸ್ಕರ, ರಾಜ್ಯದ ಒಳ್ಳೆದಕ್ಕೋಸ್ಕರ, ನಮ್ಮಂಥ ಜನರಿಗೋಸ್ಕರ, ಸಮಾಜಕ್ಕೋಸ್ಕರ ಒಳ್ಳೇದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸರಿ, ಟೆಂಪಲ್ ಎಲ್ಲ ಮುಚ್ಚಿಬಿಡಿ, ಮತ್ತೆ ಇವೆಲ್ಲ ಸಿಗ್ಬಿಟ್ಟು. ಡಿಕೆಶಿ ತಮ್ಮ ಶತ್ರು ಯಾರೆಂದು ಮೊದಲು ಹೇಳಲಿ. ಡಿಕೆಶಿ ಟೆಂಪಲ್ ರನ್ಗೆ ಬಿಜೆಪಿ ನಾಯಕರ ವ್ಯಂಗ್ಯ. ತೊಂದರೆ ಕೊಡುವವರಿಂದ ರಕ್ಷಣೆ ಸಿಗಲಿ ಅಂತ ಪೂಜೆ ಮಾಡಿಸಿದ್ದೇನೆ ಎಂದ ಡಿಕೆಶಿಗೆ ನಿಮ್ಮ ಶತ್ರು ಯಾರೆಂದು ಸ್ಪಷ್ಟಪಡಿಸಿ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಆನ್ಲೈನ್ ನ್ಯೂಸ್ದಲ್ಲಿ ಮತ್ತು ಪತ್ರಿಕೆಯಲ್ಲಿ, ಟಿವಿಯಲ್ಲಿ ನಾನು ನೋಡಿದಂಗೆ ಹಿ ಹ್ಯಾಸ್ ಅಕ್ಸೆಪ್ಟೆಡ್ ನಾನು ಶತ್ರು ಸಂಹಾರ ಯಾಗವನ್ನು ಮಾಡೀನಿ ಅಂತ. ಶತ್ರುಗಳು ಯಾರು? ಸಿದ್ದರಾಮಯ್ಯನವರ ಅಥವಾ ಪರಮೇಶ್ವರ್ ಅವರ ಅಥವಾ ಇನ್ಯಾರು? ಸ್ವಲ್ಪ ಉತ್ತರ ಸ್ಪಷ್ಟ ಕೊಟ್ಟರೆ ಒಳ್ಳೇದಾಗತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಸುಲಭವಾಗಿ ಸಿಗೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನು ಒದ್ದು ತೆಗೆದುಕೊಳ್ಳಲೇಬೇಕು. ಸಿದ್ದರಾಮಯ್ಯ ಮತ್ತು ಅವರ ಇಡೀ ಬೆಂಬಲಿಗರು ಡಿ.ಕೆ. ಶಿವಕುಮಾರ್ ಅವರಿಗೆ ಸುಲಭವಾಗಿ ಅಧಿಕಾರವನ್ನು ಕೊಡ್ತಾರೆ ಅಂತ ನಮಗನ್ಸೋದಿಲ್ಲ. ಒನ್ ಮ್ಯಾನ್ ಒನ್ ಪೋಸ್ಟ್ ಕಾಂಗ್ರೆಸ್ನ ಅಜೆಂಡಾ. ಹೀಗಾಗಿ ಡಿಕೆಶಿ ಬಳಿ ಇರುವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಾವು ಪಡೆದುಕೊಳ್ಬೇಕು ಅನ್ನೋದು ಸಿದ್ದು ಬಣದ ರಣತಂತ್ರ. ಅತ್ತ ಡಿಕೆಶಿ ಕೂಡ ಜಗ್ಗುವ ಮಾತಿಲ್ಲ. ಹೈಕಮಾಂಡ್ ಮೂಲಕವೇ ದಾಳ ಉರುಳಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಬಣ ಬಡಿದಾಟವೇ ಬಿಜೆಪಿಗೆ ಆಹಾರವಾಗಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.